ಚರ್ಚೆ ಮಾಡತಕ್ಕಂಥ ಪ್ರಮುಖ ವಿಷಯಗಳಲ್ಲಿ ಇದರಲ್ಲಿ ಭಾರತ ಸಂವಿಧಾನದ ಪೂರ್ವ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳಲ್ಲಿ ಒಂದು ವಿಷಯ ಏನಂತಂದ್ರೆ ಇಲ್ಲಿ ಎ ಅಂತ ಒಂದು ಭಾಗದಲ್ಲಿ ಮತ್ತು ಬಿ ಅಂತ ಭಾಗದಲ್ಲಿ ನಾವು ಇಲ್ಲಿ ಚರ್ಚೆ ಮಾಡೋಣ. ಸೊ ಎ ಭಾಗದಲ್ಲಿ ಯಾವ ವಿಷಯ ಇದೆ, ಇದರಲ್ಲಿ 1773 ರೆಗ್ಯುಲೇಟಿಂಗ್ ಆಕ್ಟ್ ಇದೆ ಅಥವಾ ಕಾಯ್ದೆ ಇದೆ. 1784ರಲ್ಲಿ ಫಿಟ್ಸ್ ಇಂಡಿಯಾ ಕಾಯ್ದೆ ಇದೆ. 1793ರ ಚಾರ್ಟರ್ ಕಾಯ್ದೆ ಇದೆ. 1813ರ ಚಾರ್ಟರ್ ಕಾಯ್ದೆ ಇದೆ. 1833ರ ಚಾರ್ಟರ್ ಕಾಯ್ದೆ ಇದೆ. 1853ರ ಚಾರ್ಟರ್ ಕಾಯ್ದೆ. ಸೊ ಈ ರೀತಿ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಮೊದಲನೇ ಅಂಶಗಳಲ್ಲಿ ನಾವೇನಂತಂದ್ರೆ ಎ ಭಾಗದಲ್ಲಿ ನಾವು ಕಂಪನಿಯ ಕಾಯ್ದೆಗಳಲ್ಲಿ ನಾವು ಚರ್ಚೆ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವು ಪ್ರತಿಯೊಬ್ಬ ಕೂಡ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಅದರ ಜೊತೆಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ನಾನೀಗ ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಸೊ ಇಲ್ಲಿ ನಾವು ವಿಷಯಗಳಲ್ಲಿ ಮೊದಲನೇದಂದರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋಣ. ಸೊ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು 1773ರ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಈ ಕಾಯ್ದೆ ಭಾರತ ಸಂವಿಧಾನದ ರಚನೆ ಬೆಳವಣಿಗೆ ಮೊದಲ ಹಂತವಾಗಿದೆ. ಅಂದರೆ 1773 ರೆಗ್ಯುಲೇಟಿಂಗ್ ಕಾಯ್ದೆಗಳಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ರಚನಾ ಬೆಳವಣಿಗೆಯ ಮೊದಲನೇ ಅಂಶವಾಗಿದೆ. ಅದರಂತೆ ಈ ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಮುಖ ವಿಷಯಗಳಲ್ಲಿ ಈಸ್ಟ್ ಇಂಡಿಯಾ ಮೂಲಕ ಭಾರತ ಆಡಳಿತ ನಿಯಂತ್ರಣ ಹೇರಿದ ಮೊದಲನೇ ಕಾಯ್ದೆಯಾಗಿದೆ. ಅದೇ ರೀತಿಯಾಗಿ ಗವರ್ನರ್ ಜನರಲ್ ಆಫ್ ಬಂಗಾಳ್ ಎಂದು ನಾಮಕರಣ ಮಾಡಲಾಯಿತು. ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಗವರ್ನರ್ ಜನರಲ್ಗೆ ಸಲಹೆ ನೀಡಲು 4 ಜನರಲ್ಗೊಂಡ ಕಾರ್ಯಕಾರಿ ಮಂಡಳಿ ರಚಿಸಲಾಯಿತು. ಅದರ ಜೊತೆಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯ ಗವರ್ನರ್ ಜನರಲ್ ಆಫ್ ಬಂಗಾಳರ ಅಧೀನದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು. ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ 3 ಜನ ನ್ಯಾಯಾಧೀಶರನ್ನೊಳಗೊಂಡ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. ಇದು 1774ರಲ್ಲಿ. ಅದೇ ರೀತಿಯಾಗಿ ಭಾರತಕ್ಕೆ ಸಂಬಂಧಿಸಿರುವ ಕಾಯ್ದೆ ಮತ್ತು ಕಾನೂನು ಮಾಡುವ ಅಧಿಕಾರ ಜನರಲ್ ಮತ್ತು ಅವರ ಸಮಿತಿಗೆ ನೀಡಲಾಯಿತು. ಅದರ ಜೊತೆಗೆ ಕಂಪನಿಯ ಕೆಲಸಗಾರರು ಖಾಸಗಿ ವ್ಯವಹಾರದಲ್ಲಿ ಭಾಗವಹಿಸುವುದನ್ನು ತಡೆಹಿಡಿಯಲಾಯಿತು ಮತ್ತು ಲಂಚ ಮತ್ತು ಭ್ರಷ್ಟಾಚಾರತೆಗೆ ಈ ಕಾಯ್ದೆಗಳ ಮೂಲಕ ಕಡಿವಾಣ ಹಾಕಲಾಯಿತು. ಅದರ ಜೊತೆಗೆ ಭಾರತದಲ್ಲಿರುವ ಭೂ, ಸಿವಿಲ್ ಹಾಗೂ ಮಿಲಿಟರಿಗೆ ಸಂಬಂಧಿಸಿರುವ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಲು ನಿರ್ದೇಶಕರ ಮಂಡಳಿ ರಚಿಸಲು ಈ ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಡಲಾಯಿತು. ಅದರ ಜೊತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತದ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಜವಾಬ್ದಾರನಾಗಿರುವಂತೆ ಕಂಪನಿಯು ಉಸ್ತುವಾರಿಗೆ ನೇಮಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ಇಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸೊ ಅದೇ ರೀತಿಯಾಗಿ ಎರಡನೇ ಒಂದು ಕಾಯ್ದೆಯಲ್ಲಿ 1784ರ ಫಿಟ್ಸ್ ಇಂಡಿಯನ್ ಕಾಯ್ದೆ. ಸೊ ಈ ಫಿಟ್ಸ್ ಇಂಡಿಯನ್ ಕಾಯ್ದೆಯಲ್ಲಿ ಏನೇನೋ ವಿಷಯಗಳನ್ನು ಒಳಗೊಂಡಿರಬಹುದು. ಇದು 1784ರ ಶಾಸನವು ಕಂಪನಿ ಹಿಡಿತದಿಂದ ರಾಜ್ಯಾಡಳಿತವನ್ನು ಬೇರ್ಪಡಿಸಿ ಅದರ ಉಸ್ತುವಾರಿಗೆ 6 ಜನ ಫ್ರೀ ಯು ಕೌನ್ಸಿಲ್ ಸದಸ್ಯರ ಸಮಿತಿ ರಚಿಸಿ ಯುದ್ಧ ಶಾಂತಿಗಳಿಗೆ ಸಂಬಂಧಿಸಿದ ಅಧಿಕಾರವನ್ನು ಈ ಸಮಿತಿಗೆ ನೀಡಲಾಯಿತು. ಆರ್ಥಿಕ ಹಾಗೂ ರಾಜಕೀಯ ವ್ಯವಹಾರವನ್ನು ಪ್ರತ್ಯೇಕಿಸಿ ಗವರ್ನರ್ ಜನರಲ್ ಅವರ ಸಲಹಾ ಸಮಿತಿ ಸದಸ್ಯರ ಸಂಖ್ಯೆಯನ್ನು 3ಕ್ಕೆ ಇಳಿಸಲಾಯಿತು. ಏನು ಮಾಡಲಾಯಿತು? 1784ರ ಕಾಯ್ದೆಗಳಲ್ಲಿ ಗವರ್ನರ್ ಜನರಲ್ ಸಲಹೆ ಸಮಿತಿಗೆ ಸಂಬಂಧಪಟ್ಟಂಥ ಸದಸ್ಯರ ಸಂಖ್ಯೆಯನ್ನು ಮಾಡಲಾಯಿತು, 3ಕ್ಕೆ ಇಳಿಸಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡುವಂತಾಯಿತು. ಅದರ ಜೊತೆಗೆ ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿಸಿತ್ತು. ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ಏನಂದರೆ ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿಸಲಾಯಿತು. ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಬೋರ್ಡ್ ಆಫ್ ಕಂಟ್ರೋಲ್ಸ್ ಅನ್ನು ಪ್ರಾರಂಭಿಸಿತು. ಅದರ ಜೊತೆಗೆ ಕಂಪನಿಯು ಭಾರತದ ಭೂ ಪ್ರದೇಶವನ್ನು ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಎಂದು ಕರೆಯಲಾಯಿತು. ಬ್ರಿಟಿಷ್ ಸರ್ಕಾರವು ಕಂಪನಿಯ ಆಡಳಿತ ಹಾಗೂ ವಿದ್ಯಮಾನಗಳ ಮೇಲೆ ಸಾರ್ವಭೌಮತ್ವವನ್ನು ಪಡೆಯಿತು. ಈ ಎಲ್ಲ ವಿಷಯಗಳನ್ನು ಇಲ್ಲಿ ಬ್ರಿಟಿಷ್ ಸರ್ಕಾರವು ಕಂಪನಿ ಆಡಳಿತ ಹಾಗೂ ವಿದ್ಯಮಾನಗಳ ಮೇಲೆ ಎಲ್ಲ ರೀತಿಯಾದಂಥ ಒಂದು ಸಾರ್ವಭೌಮತೆಯನ್ನು ಕೂಡ ಪಡೆಯಿತು. 1793ರ ಚಾರ್ಟರ್ ಕಾಯ್ದೆಗಳಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಯಾವುದೇ ಆದಂಥ ಅಂಶಗಳು ಇಲ್ಲಿ
ಬದಲಾವಣೆಯನ್ನು ಮಾಡಿಕೊಂಡಿರಲಿಲ್ಲ. ಯಥಾವತ್ತವಾಗಿ ಇರತಕ್ಕಂಥ ವಿಷಯಗಳನ್ನು ಮುಂದುವರಿಸಲಾಗಿತ್ತು. ಈಗ ನಾವು 1813ರ ಚಾರ್ಟರ್ ಕಾಯ್ದೆಯಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ. ಸೊ 1813ರ ಚಾರ್ಟರ್ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಭಾರತ ಹಾಗೂ ಪೂರ್ವ ದೇಶದಲ್ಲಿ ವ್ಯಾಪಾರ ಮಾಡಲು ಬ್ರಿಟಿಷ್ ಸರ್ಕಾರದಿಂದ ಪಡೆದಿದ್ದ ಸನ್ನದ್ದನ್ನು ಆಗಾಗ ನವೀಕರಿಸಿದರು. ಇದರಿಂದ 1813ರಲ್ಲಿ ಸನ್ನದ್ದನ್ನು ನವೀಕರಿಸಿದಾಗ ಹೊಸ ನಿಯಮಗಳನ್ನು ಸೇರಿಸಲಾಯಿತು. ಇಂಥ ನಿಯಮಗಳನ್ನೇ 1813ರ ಚಾರ್ಟರ್ ಕಾಯ್ದೆ ಎಂದು ಕರೆಯಲಾಯಿತು. ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವು ಸಾರ್ವಭೌಮರ ಅಧೀನಕ್ಕೆ ಒಳಪಟ್ಟಿದೆ ಎಂದು ತಿಳಿಸಿತು. 1,00,000 ರೂಪಾಯಿಗಳನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ನಿರ್ದೇಶನ ಈ ಕಾಯ್ದೆಯಲ್ಲಿ ಮಾಡಿತ್ತು. ಯಾವುದು? 1813ರ ಚಾರ್ಟರ್ ಕಾಯ್ದೆಗಳಲ್ಲಿ. ಸೊ ಅದೇ ರೀತಿಯಾಗಿ ಈ ಮೂಲಕ ಭಾರತದಲ್ಲಿ ಶಿಕ್ಷಣಕ್ಕಾಗಿ ಬ್ರಿಟಿಷ್ ಸರ್ಕಾರವು ತನ್ನ ಉತ್ತೇಜನ ನೀಡಿತು ಎಂಬುದನ್ನು ಪ್ರಮುಖ ಈ ಕಾಯ್ದೆಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಅದರ ಜೊತೆಯಲ್ಲಿ ಇನ್ನೂ ಕೆಲವು ಅಂಶಗಳಲ್ಲಿ ಇಲ್ಲಿ ಸೇರಿಸಲಾಗಿದೆ. ಕ್ರೈಸ್ತ ಮತ ಪ್ರವೇಶದ ಮೇಲೆ ಇದ್ದ ಪ್ರತಿಬಂಧಕವನ್ನು ತೆಗೆದುಹಾಕಿ ಇಲ್ಲಿ ಶಾಲೆ ಕಾಲೇಜು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಯಿತು. ಕ್ರಿಶ್ಚಿಯನ್ ಮಿಷನರಿಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವರ ಧಾರ್ಮಿಕ ಬೋಧನೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಸೊ 1813ರ ಚಾರ್ಟರ್ ಕಾಯ್ದೆಗಳಲ್ಲಿ ಹಲವು ಅಂಶಗಳಲ್ಲಿ ಇದರಲ್ಲಿ ನಾವು ಪ್ರಮುಖವಾಗಿ ಶಿಕ್ಷಣಕ್ಕಾಗಿ ಹೆಚ್ಚಿನವಾದಂಥ ಆದ್ಯತೆಯನ್ನು ನೀಡಲಾಗುತ್ತೆ ಎಂದು ನಾವು ತಿಳಿದುಕೊಳ್ಳಬಹುದು. ಅಲ್ಲಿ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಈ ಕಾಯ್ದೆಗಳಲ್ಲಿ ನೀಡಲಾಯಿತು. ಅದರ ಜೊತೆಗೆ ಅನೇಕ ಮತ ಬಾಂಧವರು ಅಂದರೆ ಈಗ ಮತ ಪ್ರಚಾರಕರು ಪ್ರವೇಶದ ಮೇಲೆ ಇದ್ದ ಪ್ರತಿಬಂಧಕವನ್ನು ಈ ಪ್ರತಿಬಂಧಕವನ್ನು ಅವ್ರ ಮೇಲೆ ನಿರ್ಬಂಧನೆ ಇರತಕ್ಕಂಥದ್ದನ್ನು ಕಡಿಮೆ ಮಾಡಿ ಅವರು ಕೂಡ ಕೆಲವೊಂದು ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಲು ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನವಾದಂಥ ಪ್ರೋತ್ಸಾಹವನ್ನು ಕೊಡಲು ಕೂಡ ಈ ಕಾಯ್ದೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗಿತ್ತು. ಅದರ ಜೊತೆಯಲ್ಲಿ 1833ರ ಚಾರ್ಟರ್ ಕಾಯ್ದೆ ಇಲ್ಲಿ ನಾವು 1813ರ ಚಾರ್ಟರ್ ಕಾಯ್ದೆಗಳಲ್ಲಿ ಇರತಕ್ಕಂಥ ಪ್ರಮುಖವಾದಂಥ ಅಂಶಗಳನ್ನು ತೆಗೆದುಕೊಂಡೇವೆ. ಇದು ನಮಗೆ ಇರತಕ್ಕಂಥ ಪ್ರಮುಖವಾದ ಅಂಶಗಳಲ್ಲಿ ಅದರಲ್ಲಿ 1833ರ ಚಾರ್ಟರ್ ಕಾಯ್ದೆಯಲ್ಲಿರ್ತಕ್ಕಂಥ ಕೆಲವು ಅಂಶಗಳಲ್ಲಿ ನಾವೀಗ ತಿಳಿದುಕೊಳ್ಳೋಣ. ಇಂಗ್ಲೆಂಡ್ನಲ್ಲಿ ಮಹತ್ವವಾದ ಕೈಗಾರಿಕಾ ಕ್ರಾಂತಿ ಉಂಟಾಗಿ ಯಂತ್ರೋಪಕರಣ ಕಾಲ ಪ್ರಾರಂಭವಾಗಿತ್ತು. ಸೊ ಇಂಗ್ಲೆಂಡ್ನಲ್ಲಿ ಈ ಕಾಯ್ದೆಯ ಸಂದರ್ಭದಲ್ಲಿ ಅನೇಕ ರೀತಿಯ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆಗಳು ಆಯಿತು. ಅಂಥ ಒಂದು ಬದಲಾವಣೆಯ ಸಂದರ್ಭದಲ್ಲಿ 1833ರ ಚಾರ್ಟರ್ ಕಾಯ್ದೆಯಲ್ಲಿ ಇರತಕ್ಕಂಥ ಪ್ರಮುಖವಾದಂಥ ಅಂಶಗಳಲ್ಲಿ ಇದೆ. ಸೊ ಈ ಕಾಯ್ದೆಗಳಲ್ಲಿರ್ತಕ್ಕಂಥ ಪ್ರಮುಖವಾದ ಅಂಶಗಳಲ್ಲಿ ಒಂದು ಏನು ಅಂತಂದರೆ ಅಂಥ ಸಂದರ್ಭದಲ್ಲಿ ಜಾರಿಗೆ ಬಂದ ಕಾಯ್ದೆಯನ್ನು 1833 ಕಾಯ್ದೆಯ ಪ್ರಮುಖ ಅಂಶಗಳಿಂದ ನಾವು ಕರೆಯಲಾಗುತ್ತದೆ. ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ಈಗಲಿರ್ತಕ್ಕಂಥ ಬಂಗಾಳ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಿತು. ನಾಗರಿಕ ಹಾಗೂ ಮಿಲಿಟರಿಗೆ ಸಂಬಂಧಿಸಿದ ಅಧಿಕಾರ ನೀಡಲಾಯಿತು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದ ನಿಯಂತ್ರಣವು ಗವರ್ನರ್ ಜನರಲ್ ಕೇಂದ್ರೀಕೃತವಾಯಿತು. ವಿಲಿಯಂ ಬೆಂಟಿಕ್ರ ಅವರು ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕರಣವಾದರು. ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಕ್ರ ಅವರು ನೇಮಕವಾದರು. ಸೊ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವ್ಯಾಪಾರ ಚಟುವಟಿಕೆಗಳನ್ನು ನಿಲ್ಲಿಸಿ ಇದು ಆಡಳಿತ ನಡೆಸುವ ಅಂಗವಾಯಿತು. ಸೊ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ನಡೆಸತಕ್ಕಂಥ ಒಂದು ಅಂಗವಾಯಿತು. ಈ ಕಾಯ್ದೆಯು ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡಲು ಮುಕ್ತವಾದ ಸ್ಪರ್ಧಾತ್ಮಕ ವ್ಯವಸ್ಥೆ ಜಾರಿಗೆ ತಂದು ಇದರಿಂದ ಭಾರತೀಯರು ನಾಗರಿಕ ಸೇವಾ ಹುದ್ದೆಗಳನ್ನು ಅಲಂಕರಿಸಲು ಸಾಕಷ್ಟು ಅವಕಾಶಗಳಾಯಿತು. ಇದು ನೋಡಿ, ಇಲ್ಲಿ ಕಾಯ್ದೆಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಇಲ್ಲಿ ಗಮನಿಸಬಹುದು. 1833ರ ಚಾರ್ಟರ್ ಕಾಯ್ದೆಯಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಇಲ್ಲಿ ಈಗಾಗಲೇ ಇದು ನೋಡಿದ್ದೇವೆ. ಸೊ ನಾಗರಿಕ ಸೇವೆಗಳಿಗೆ ಮುಕ್ತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಲು ಒಂದು ಅವಕಾಶವನ್ನು ಈ ಕಾಯ್ದೆಗಳಲ್ಲಿ ಚರ್ಚಿಸಲಾಯಿತು ಅಥವಾ ಪ್ರಮುಖವಾದಂಥ ವಿಷಯ ಇಲ್ಲಿ ನೋಡ್ಬೋದು. ನಾವು ಇದರಲ್ಲಿ ಇರ್ತಕ್ಕಂಥ ಅಂಶಗಳಲ್ಲಿ ಈಗ 1853ರ ಚಾರ್ಟರ್ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳೋಣ. ಈ 1853ರ ಚಾರ್ಟರ್ ಕಾಯ್ದೆ ಯಾವ ವಿಷಯವನ್ನು ಒಳಗೊಂಡಿದೆ, ಈ ಕಾಯ್ದೆಗಳಲ್ಲಿ ಯಾವ ವಿಷಯಗಳನ್ನು ಬದಲಾವಣೆಯನ್ನು ಮಾಡಲಾಯಿತು ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಈಗಾಗಲೇ ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ರಾ, 1783ರ ಫಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ರಾ, 1793ರ ಚಾರ್ಟರ್ ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ರಾ, 1813ರ ಚಾರ್ಟರ್ ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ರೆ, 1833ರ ಚಾರ್ಟರ್ ಕಾಯ್ದೆ ವಿಷಯಗಳ ಬಗ್ಗೆ ತಿಳ್ಕೊಂಡ್ರೆ, ಈಗ ಕೊನೆಯ 1853ರ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಅಂಶಗಳಲ್ಲಿ ಇಲ್ಲಿ ಏನು ಮಾಡಲಾಯಿತು ಅಂತಕ್ಕಂಥದ್ದನ್ನ ನಾವೀಗ ತಿಳಿದುಕೊಳ್ಳೋಣ. ಸೊ ಇಲ್ಲಿ 1853ರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಇದು ಕೊನೆ ಕಾಯ್ದೆ ಆಗಿದೆ. ಇದು ಕೂಡ ಭಾರತ ಸಂವಿಧಾನದ ರಚನೆಯಲ್ಲಿ ಪ್ರಮುಖವಾದಂಥ ಮೈಲುಗಲ್ಲಾಗಿದೆ ಅಥವಾ ಪ್ರಮುಖವಾದಂಥ ಮೈಲುಗಲ್ಲಾಗಿದೆ.
ಸೊ ಇದು ಈ ಒಂದು ಕಾಯ್ದೆ ಮೂಲಕ ಪರಿಣಾಮಕಾರಿಯಾದ ಶಾಸಕಾಂಗವನ್ನು ಸೃಷ್ಟಿಸಲಾಯಿತು. ಸೊ ಪರಿಣಾಮಕಾರಿಯಾದಂತಹ ಒಂದು ಶಾಸಕಾಂಗವನ್ನ ಈ ಕಾಯ್ದೆಗಳಲ್ಲಿ ಸೃಷ್ಟಿಸಲಾಯಿತು. ಅದರ ಜೊತೆಲಿ ಸೊ ಕೇಂದ್ರದಲ್ಲಿ ಶಾಸನಸಭೆ ಸ್ಥಾಪಿಸಲಾಯಿತು. ಕೇಂದ್ರದಲ್ಲಿ ಶಾಸನಸಭೆ ಸ್ಥಾಪಿಸಲಾಯಿತು. ಈ ಒಂದು ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ ಕೌನ್ಸಿಲ್ ಕಾರ್ಯಗಳನ್ನು ಶಾಸಕಾಂಗಿ ಹಾಗೂ ಕಾರಂಗಿ ಎಂದು ಕರೆಯಲಾಯಿತು. ಗವರ್ನರ್ ಜನರಲ್ ಕಾರ್ಯಗಳನ್ನ ಶಾಸಕಾಂಗೀಯ ಕಾರ್ಯಗಳನ್ನ ಮತ್ತು ಕಾರಂಗಿಯ ಕಾರ್ಯಗಳನ್ನು ಕರೆಯಲಾಯಿತು. ಅದರ ಜೊತೆಗೆ ಇನ್ನೊಂದೇನಂದ್ರೆ ಹೆಚ್ಚುವರಿಯಾಗಿ 6 ಜನ ಶಾಸಕ ಸದಸ್ಯರನ್ನು ಗವರ್ನರ್ ಕೌನ್ಸಿಲ್ಗೆ ಒದಗಿಸಿತು. ಇದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದು ಕರೆಯಲಾಯಿತು. ಇದು ಮಿನಿ ಸಂಸತ್ತಿನಂತೆ ಕೆಲಸ ಮಾಡಲಾಯಿತು. ಇಂದಿನ ಪಾರ್ಲಿಮೆಂಟ್ಗೆ ಇದು ಉದಾಹರಣೆಯಾಗಿದೆ. ಅಂದ್ರೆ ಇದೇನಂತಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಕ್ಕಂಥದ್ದನ್ನ ಈಗ ಇರ್ತಕ್ಕಂಥ ಒಂದು ಪಾರ್ಲಿಮೆಂಟ್ಗೆ ಒಂದು ಉದಾಹರಣೆ ಇರ್ತಕ್ಕಂಥ ಆಗಿದೆ. ಅದು ಯಾವ ಒಂದು ಕಾಯ್ದೆಗಳ ಮೂಲಕ 1853ರ ಚಾರ್ಟರ್ ಕಾಯ್ದೆಗಳ ಮೂಲಕ ಆಗಿದೆ. ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶ ಕಲ್ಪಿಸಲಾಯಿತು. ಅಂದ್ರೆ ಸರ್ಕಾರಿ ಸೇವೆಗಳನ್ನ ಸೇರಲು ಪ್ರತಿಯೊಬ್ಬರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸಲು, ಅಂದ್ರೆ ತಮಗೆ ಇಷ್ಟ ಬಂದಂತ ಯಾವುದಾದ್ರೂ ಒಂದು ಪರೀಕ್ಷೆಗಳಿಗೆ ಬರೆದು ಭಾಗವಹಿಸಿ ಅದರ ಜೊತೆಗೆ ಆಯ್ಕೆ ಆಗ್ತಕ್ಕಂಥ ಒಂದು ಅವಕಾಶವನ್ನ 1853ರ ಚಾರ್ಟರ್ ಕಾಯ್ದೆಗಳಲ್ಲಿ ನೀಡಲಾಗಿದೆ. ಸೊ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದರೆ ಇಲ್ಲಿ ಏನು ಒಂದು ಅರ್ಥ ಆಗುತ್ತೆ ಅಂದ್ರೆ, ಸೊ ನಮ್ಮ ಒಂದು ಸಂವಿಧಾನದ ಪೂರ್ವದ ಇತಿಹಾಸದಲ್ಲಿ ಯಾವ್ಯಾವ ಒಂದು ಅವಕಾಶಗಳನ್ನ ಈ ಹಿಂದೆ ಇತ್ತು, ಆಮೇಲೆ ಈಗ ಏನು ನಡೀತಾ ಇದೆ ಅಂತಕ್ಕಂಥ ತಿಳಿದುಕೊಳ್ಳಲಾಗಿದೆ. ಈಗ ನಾವು ಎ ವರ್ಗದಲ್ಲಿರ್ತಕ್ಕಂಥ ವಿಷಯವನ್ನ ಇಲ್ಲಿಗೆ ಇದೆ, ಮತ್ತು ಬಿ ವರ್ಗದಲ್ಲಿರ್ತಕ್ಕಂಥ ವಿಷಯಗಳಲ್ಲಿ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು. ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳಲ್ಲಿ 1858ರಿಂದ 1947ರವರೆಗೆ ಈ ಕಾಯ್ದೆಗಳಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಅದರಲ್ಲಿ ಮೊದಲನೇದಂದ್ರೆ 1858ರ ಭಾರತ ಸರ್ಕಾರದ ಕಾಯ್ದೆ. ಸೊ 1858ರ ಭಾರತ ಸರ್ಕಾರದ ಕಾಯ್ದೆಗಳಲ್ಲಿ ಪ್ರಮುಖವಾದಂತಹ ವಿಷಯಗಳನ್ನ ಏನಿರ್ಬೋದು? ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಹಾಗೂ ಭಾರತೀಯರ ವಿರೋಧಿ ಕಾಯ್ದೆಗಳ ಫಲವಾಗಿ ಮೇ 10, 1857ರ ಉತ್ತರ ಪ್ರದೇಶದ ಮೀರತ್ನಲ್ಲಿ ಸಿಪಾಯಿ ದಂಗೆ ಆರಂಭವಾಯಿತು. ಅಂತಹ ಸಂದರ್ಭದಲ್ಲಿ ಕಂಪನಿಯ ಆಡಳಿತವು ಬ್ರಿಟನ್ ರಾಣಿಗೆ ಹಸ್ತಾಂತರವಾಯಿತು. 1858ರಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ನೇರವಾಗಿ ಭಾರತದ ಆಳ್ವಿಕೆಯನ್ನು ಪ್ರಾರಂಭಿಸಿತು. 1858ರಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತದಲ್ಲಿ ಆಳ್ವಿಕೆ ನಡೆಸಲು ಹೊರಡಿಸಿದ್ದ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳೆನ್ನುವರು. ಆ ಕಾಯ್ದೆಯು ಭಾರತಕ್ಕೆ ಅಧಿಕಾರ ಹಸ್ತಾಂತರವಾಗುವವರೆಗೂ ಮುಂದುವರಿಯಿತು. ಸೊ ಇಲ್ಲಿವರೆಗೆ ಮುಂದುವರಿತಕ್ಕಂಥ ಕಾಯ್ದೆಗಳಲ್ಲಿ ಸೊ ಇದರಲ್ಲಿ ನವೆಂಬರ್ 1, 1858ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆ ಹೊರಡಿಸಿ ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಲಾಯಿತು. ಅದರ ಜೊತೆಯಲ್ಲಿ ಆಗಸ್ಟ್ 2, 1858ರಂದು ಬ್ರಿಟನ್ ಸಂಸತ್ತಿನಲ್ಲಿ ಕಾಯ್ದೆಯನ್ನು ಅಂಗೀಕರಿಸಿದರೆ ಅಂತ ಕಾಯ್ದೆಯನ್ನು ಇದರ ಮೂಲ ಹೆಸರು ಆನ್ ಆಕ್ಟ್ ಫಾರ್ ದ ಬೆಟರ್ ಗವರ್ನಮೆಂಟ್ ಆಫ್ ಇಂಡಿಯಾ. ಇದನ್ನು ಭಾರತದ ಸುಧಾರಿತ ಆಡಳಿತ ಕಾನೂನು ಎನ್ನುವರು. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ವಿಷಯಗಳಲ್ಲಿ ಸೊ 1858ರ ಕಾಯ್ದೆಗಳಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ವಿಷಯಗಳಲ್ಲಿ ರಾಣಿ ವಿಕ್ಟೋರಿಯಾ ರಾಣಿಯವರು ಕೂಡ ಒಂದು ಭಾರತಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೊರಡಿಸಲಾಗಿದೆ. ಸೊ ಈ ಕಾಯ್ದೆಗಳಲ್ಲಿ ಕೂಡ ಭಾರತಕ್ಕೆ ಸಂಬಂಧಪಟ್ಟಂಥ ಹಲವಾರು ಬದಲಾವಣೆಗಳಿಗೆ ತುಂಬ ಪ್ರಮುಖವಾದಂಥ ವಿಷಯವಾಗಿದೆ. ಸೊ ಈ ಕಾಯ್ದೆ ಅನ್ವಯ ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದುಪಡಿಸಿತು. ಈ ಕಾಯ್ದೆ ಅನುಗುಣವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಮಾನ್ಯತೆಯನ್ನು ರದ್ದುಪಡಿಸಿದ್ದು ಕಂದಾಯ ಅಧಿಕಾರವನ್ನು ನೇರವಾಗಿ ರಾಣಿಗೆ ವರ್ಗಾಯಿಸಲಾಯಿತು. ಕಂದಾಯ ಅಧಿಕಾರವನ್ನು ನೇರವಾಗಿ ರಾಣಿಗೆ ವರ್ಗಾವಣೆ ಮಾಡಲಾಯಿತು. ಅದರ ಜೊತೆ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಿಸಲಾಯಿತು. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಯಾವ ಕಾಯ್ದೆಗಳಲ್ಲಿ ಬದಲಾಯಿಸಲಾಯಿತು ಅಂತಂದರೆ 1858ರ ಕಾಯ್ದೆಗಳಲ್ಲಿ ಬದಲಿಸಲಾಯಿತು. ಅದು ಬದಲಿಸಿ ವೈಸರಾಯ ಎಂಬ ಪದನಾಮ ನೀಡಿತು. ವೈಸರಾಯರವರು ರಾಣಿಯವರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಬೇಕಾಯಿತು. ಮೊದಲ ವೈಸರಾಯಾಗಿ ನೇಮಕವಾದವರು ಲಾರ್ಡ್ ಕ್ಯಾನಿಂಗ್. ಮೊದಲ ವೈಸರಾಯಾಗಿ ನೇಮಕವಾದವರು ಲಾರ್ಡ್ ಕ್ಯಾನಿಂಗ್ ರವರು. ಸೊ ಈಗ ಪದನಾಮವನ್ನು ಬದಲಾವಣೆ ಮಾಡಿ ವೈಸರಾಯರವರು ನೇರವಾಗಿ ರಾಣಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ವೈಸರಾಯರವರು ನೇಮಕವಾದರು. ಬ್ರಿಟಿಷ್ ಆಡಳಿತದಲ್ಲಿ ಭಾರತದ 2 ಭಾಗವಾಗಿತ್ತು.
ಬ್ರಿಟಿಷ್ ಆಡಳಿತದಲ್ಲಿ 2 ಭಾಗವಾಯಿತು. ಸೊ ಬ್ರಿಟಿಷ್ ಇಂಡಿಯಾ ಸುಮಾರು 2/3 ಭೂ ಪ್ರದೇಶದಲ್ಲಿ ಹೊಂದಿದ್ದು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು. ದೇಶೀಯ ಸಂಸ್ಥಾನಗಳು ದೇಶೀಯ ರಾಜರುಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷರಿಗೆ ಸಂಬಂಧಪಟ್ಟ 2-3 ಅಂಶ ಭಾರತದ ಅಂಶಗಳಲ್ಲಿ ಒಳಗೊಂಡಿತ್ತು. ಸೊ ಅದರ ಜೊತೆಗೆ ಇನ್ನೂ ಕೆಲವೊಂದು ಏನಂತಂದ್ರೆ ದೇಶೀಯ ರಾಜರುಗಳ ಆಳ್ವಿಕೆಗೆ ಪ್ರಾಂತೀಯ ಸರ್ಕಾರಗಳಲ್ಲಿ ರಾಜ್ಯಪಾಲರುಗಳು ಮುಖ್ಯಸ್ಥರಾಗಿ ವೈಸರಾಯಧೀನದಲ್ಲಿ ಕಾರ್ಯನಿರ್ವಹಿಸಿದರು. ಈ ಘೋಷಣೆಯಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಜನಾಂಗೀಯ ತಾರತಮ್ಯಕ್ಕೆ ಅವಕಾಶವನ್ನು ನೀಡಲಾಯಿತು. ಜನಾಂಗೀಯ ತಾರತಮ್ಯಕ್ಕೆ ಅವಕಾಶವಿರಲಿಲ್ಲ. ಸೊ ಜನಾಂಗೀಯ ತಾರತಮ್ಯಕ್ಕೆ ಅವಕಾಶ ಇಲ್ಲಿ ಇರಲಿಲ್ಲ. ಅದರ ಜೊತೆಗೆ ಇನ್ನೂ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನು ವಜಾಗೊಳಿಸಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಲಾಯಿತು. ಅದರ ಜೊತೆಗೆ ಈ ಕಾಯ್ದೆ ಅನ್ವಯ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿತು. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಭಾರತ ಆಡಳಿತವನ್ನು ಲಂಡನ್ ನಗರದಿಂದ ನೋಡಿಕೊಳ್ತಾರೆ. ಇವರಿಗೆ ಸಹಾಯ ಮಾಡಲು 15 ಜನ ಸದಸ್ಯರು ಕೂಡ ಇದ್ರು. ಸೊ ಅದರ ಜೊತೆಲೆ ಭಾರತ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು. ಹೀಗೆ ಲಂಡನ್ ನಗರದಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಬ್ರಿಟಿಷ್ ಸರ್ಕಾರದಿಂದ 5 ವರ್ಷದ ಅವಧಿಗೆ ನೇಮಕವಾಗುತ್ತಿದ್ದ ವೈಸರಾಯ ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾ ಸರ್ಕಾರದ ಮುಖ್ಯಸ್ಥರಾದರು. ಈ ಕಾಯ್ದೆಯು 1917ವರೆಗೆ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಯಿತು. ಸೊ ಇಲ್ಲಿ ನಿಮಗೆ ಈ ವಿಷಯಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಗಮನಕ್ಕೆ ಬಂದಿರುತ್ತದೆ. ಸೊ ಅದರಲ್ಲಿ ನೆಕ್ಸ್ಟ್ ಇರತಕ್ಕಂಥ ವಿಷಯಗಳಲ್ಲಿ 1861ರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್. ಸೊ ಈ 1861ರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ನಲ್ಲಿ ಸೊ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ, ಈಗಾಗಲೇ ತಿಳಿದುಕೊಂಡಿರುವಂಥ ವಿಷಯಗಳಲ್ಲಿ ಈ ಕಾಯ್ದೆಗಳಲ್ಲಿ ಏನು ವಿಷಯಗಳು ಹೊಂದಿರುವುದು, ಭಾರತದ ಸಂವಿಧಾನದ ಬೆಳವಣಿಗೆಯ ಪ್ರಮುಖವಾದಂಥ ಅಂಶಗಳಲ್ಲಿ ಇದರ ಕೂಡ ಆಗಿದೆ. ಸೊ ಇಲ್ಲಿ ಕಾಯ್ದೆ ಪ್ರಮುಖ ಅಂಶವನ್ನು ಹೊಂದಿತ್ತು. ಈ ಕಾಯ್ದೆಯು ಭಾರತೀಯರ ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸಲಾಯಿತು. ವೈಸರಾಯ ತನ್ನ ಕೌನ್ಸಿಲಿಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಿಕೊಂಡರು. ಈ ಕಾಯ್ದೆಯಂತೆ 1862ರಲ್ಲಿ ವೈಸರಾಯ ಲಂಡನ್ ನಗರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಸೊ ವೈಸರಾಗಿರ್ತಕ್ಕಂಥ ಲಂಡನ್ ನಗರದಿಂದ ಕೆಲವೊಂದು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತು. ಅದರ ಜೊತೆಗೆ ಲಾರ್ಡ್ ಕ್ಯಾನಿಂಗ್ ರವರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬನಾರಸ್ ರಾಜ, ಪಾಟಿಯಾಲದ ಮಹಾರಾಜ ಹಾಗೂ ಸರ್ ದಿನಕರ್ ಅವರನ್ನು ನಾಮಕರಣ ಮಾಡಲಾಯಿತು. ಈ ಕಾಯ್ದೆ ಅನ್ವಯ ಭಾರತೀಯ ವೈಸರಾಯ ಕಾರ್ಯಕಾರಿ ಮಂಡಳಿ ವಿವಿಧ ಖಾತೆಗಳನ್ನೊಳಗೊಂಡ ಕ್ಯಾಬಿನೆಟ್ ಆಗಿ ಪರಿವರ್ತಿಸಲಾಯಿತು. ಕ್ಯಾಬಿನೆಟ್ನಲ್ಲಿ 6 ಜನ ಸಾಮಾನ್ಯ ಸದಸ್ಯರು ಕಲ್ಕತ್ತಾ ಸರ್ಕಾರದಲ್ಲಿ ಕಂದಾಯ ಸರ್ಕಾರ, ಕಾನೂನು, ಹಣಕಾಸು, ಗೃಹ, ಸಾರ್ವಜನಿಕ ಕಾರ್ಯಗಳಿಗೆ ಸಂಬಂಧಿಸಿದ ಖಾತೆಗಳನ್ನು ನಿರ್ವಹಿಸಲಾಯಿತು. ಸೊ ಇಲ್ಲಿ ಈ ಕಾಯ್ದೆ ಬಂಗಾಳದ NWFC ಪಂಜಾಬ್ಗಳಲ್ಲಿ ಕ್ರಮವಾಗಿ 1862, 1866, 1897ರಲ್ಲಿ ಹೊಸ ಲೆಜಿಸ್ಲೇಟಿವ್ ತೆರೆಯಲು ಅವಕಾಶವನ್ನು ಕಲ್ಪಿಸಲಾಯಿತು. ತುರ್ತು ಸಂದರ್ಭದಲ್ಲಿ ವೈಸರಾಯರವರು ಕೌನ್ಸಿಲಿನ ಅನುಮತಿ ಇಲ್ಲದೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾ ಇದ್ರು. ಆ ಸುಗ್ರೀವಾಜ್ಞೆಗಳು ಹೊರಡಿಸ್ತಕ್ಕಂಥದ್ದು ಈಗ ನಾವು ಅದನ್ನು ಯಾವ ರೀತಿಯಾಗಿ ನಾವು ಹೋಲಿಕೆ ಮಾಡಿದ್ರೆ ಭಾರತ ರಾಷ್ಟ್ರಪತಿಯವರು ಹೊರಡಿಸ್ತಕ್ಕಂಥ ಸುಗ್ರೀವಾಜ್ಞೆಯು 6 ತಿಂಗಳ ಕಾಲ ಅದು ಚಾಲ್ತಿಯಲ್ಲಿರ್ತಕ್ಕಂಥದ್ದನ್ನ ಈ ಅಂಶಗಳಲ್ಲಿ ಕೂಡ ಅದನ್ನು ಈಗ ಸೇರಿಸಿಕೊಳ್ಳಲಾಗಿತ್ತು ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಿರುತ್ತೆ. ಇದು 1861ರ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಇದು ಕೆಲವೊಂದು ಭಾರತೀಯರಿಗೆ ಸಂಬಂಧಪಟ್ಟಂಥ ರಾಜರಿಗೆ ಕೆಲವೊಂದು ಅವಕಾಶಗಳನ್ನು ನೀಡಲಾಯಿತು. ಕಾನೂನುಗಳನ್ನು ಮಾಡಿಕೊಡಲು ಅಂದರೆ ಕಾನೂನಿನ ಒಂದು ಪ್ರಕ್ರಿಯೆಯಲ್ಲಿ ಭಾರತೀಯರು ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಯಿತು ಈ ಒಂದು ಕಾಯ್ದೆಗಳಲ್ಲಿ. ಈಗ ನಂತರ ಒಂದು ಕಾಯ್ದೆಗಳಲ್ಲಿ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಗಳಲ್ಲಿ ಯಾವುದು ಅಂಶಗಳನ್ನು ಇಲ್ಲಿ ಒಳಗೊಂಡಿರಬಹುದು. 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಗಳಲ್ಲಿ ಪ್ರಮುಖ ಅಂಶಗಳಲ್ಲಿ ಒಂದು ಏನು ಅಂಶಗಳಂದರೆ ಕೇಂದ್ರ ಹಾಗೂ ಪ್ರಾಂತೀಯ ಶಾಸನಸಭೆಗಳಲ್ಲಿ ಅಧಿಕಾರೇತರ ಸಂಖ್ಯೆ ಹೆಚ್ಚಿಸಲಾಯಿತು. ಆದರೆ ಅಧಿಕಾರಿಗಳ ಸಂಖ್ಯೆಯಲ್ಲೂ ಕೂಡ ಬಹುಮತವನ್ನು ಕಾಪಾಡಿಕೊಳ್ಳಲಾಯಿತು. 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಗಳಲ್ಲಿ ಈ ವಿಷಯಗಳು ಒಳಗೊಂಡಿದೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವ ಹಾಗೂ ಕೌನ್ಸಿಲ್ನಲ್ಲಿ ಉದ್ದೇಶಿಸಿ ಪ್ರಶ್ನಿಸುವ ಅಧಿಕಾರ ನೀಡಲಾಯಿತು. ಬಂಗಾಳದ ವಾಣಿಜ್ಯ ಮಂಡಳಿ
ಮಂಡಳಿಯು ಹಾಗೂ ಪ್ರಾಂತೀಯ ಶಾಸನ ಸಭೆಯ ಶಿಫಾರಸಿನಂತೆ ಕೇಂದ್ರ ಕೌನ್ಸಿಲ್ ಸಭೆಗೆ ವೈಸ್ರಾಯರವರು ಅಧಿಕಾರೇತರ ಸದಸ್ಯರನ್ನು ನಾಮಕರಣ ಮಾಡುತ್ತಿದ್ದರು. ಆಮೇಲೆ ಅದೇ ರೀತಿ ಜಿಲ್ಲಾ ಮಂಡಳಿ